ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತು ನಾನು ಸೋಮವಾರ ಆಗಿರೋದ್ರಿಂದ ಪೂಜೆ ಮಾಡೋಕ್ಕೆ ಅಂತ ಗಾರ್ಡನಲ್ಲಿ ದಾಸವಾಳ ಹೂಗಳನ್ನೆಲ್ಲ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿದೆ ದಾಸವಾಳ ಹೂಗಳು ಅಂದರೆ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಎಷ್ಟು ವೆರೈಟೀಸ್ ದಾಸವಾಳ ಹೂಗಳಿವೆ ನೋಡಿ. ನಾನಂತೂ ಒಂದೊಂದು ಗಿಡದಲ್ಲಿ 5-6 ಹೂವು ಬಿಟ್ಟಿದೆ. ಎಲ್ಲ ಗಾರ್ಡನ್ಗಳಲ್ಲೂ ಅಷ್ಟೇ, ಗಾರ್ಡನ್ ಗಿಡಗಳಲ್ಲಿ ಎಷ್ಟೊಂದು ಹೂ ಇದೆ ಅಂತ ಅದನ್ನೆಲ್ಲ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಪೂಜೆ ಮಾಡೋದಕ್ಕೆ ದಾಸವಾಳ ಹೂ ಬೇಕಲ್ಲ, ಹಂಗಾಗಿ ಪ್ರತಿಯೊಂದು ಗಿಡದಲ್ಲೂ ಅಷ್ಟೇ 5ರಿಂದ 6, 2, 3 ಈ ಥರನೇ ನನ್ನ ಗಾರ್ಡನಲ್ಲಿ ಹೂಗಳು ಬಿಟ್ಟಿದೆ. ಅದನ್ನು ಹಾರ್ವೆಸ್ಟ್ ಮಾಡೋದೇ ಒಂದು ಚೆಂದ. ನಾನು ಹೂ ಕೀಳೋಕ್ಕೆ ಇಷ್ಟಪಡಲ್ಲ ನನ್ನ ಗಾರ್ಡನಲ್ಲಿ, ಆದರೆ ಇವತ್ತು ವಾರ ಅಲ್ವಾ, ಹಂಗಾಗಿ ಎಲ್ಲ ಹೂಗಳನ್ನೂ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಕಲರ್ಸ್ಗಳೆಲ್ಲ, ಹಂಗಾಗಿ ದಾಸವಾಳ ಹೂವನ್ನೆಲ್ಲ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಗಿಡದಲ್ಲಂತೂ ಒಂದು 10 ಹೂ ಇದೆ, ಒಂದೇ ಕಲರು. ಎಷ್ಟು ಚೆನ್ನಾಗಿ ಬಿಡುತ್ತೆ ಅಂದರೆ ಆ ಗಿಡ ತುಂಬಾ ಚೆನ್ನಾಗಿ ಹೂ ಬಿಡುತ್ತೆ. ಅಂಥದ್ದು ಒಂದು 2 ಗಿಡ ಇಟ್ಕೊಂಡ್ರೇ ಸಾಕು, ಎಷ್ಟು ವೆರೈಟಿ ಇಟ್ಕೊಳ್ತಿದ್ರು. ಎಷ್ಟೊಂದು ಹೂ ಬಿಟ್ಟಿದೆ ನೋಡಿ. ನಾನು ಎಷ್ಟು ಕೀಳ್ತಾನೆ ಇದ್ದೀನಿ. ಸುಮಾರು ಒಂದು 10 ಇದೆ ಆಗ ಗಿಡದಲ್ಲಿ. ತುಂಬಾ ಚೆನ್ನಾಗಿ ಹೂ ಬಿಟ್ಟಿತ್ತು ಅದಂತೂ. ನಾನು ಇವತ್ತು ವಾರ ಆಗಿರೋದ್ರಿಂದ ಎಲ್ಲ ಹೂಗಳನ್ನೂ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಗಾರ್ಡನಲ್ಲಿ ಹೂಗಳು ನೋಡೋಕ್ಕೂ ಚೆನ್ನಾಗಿರುತ್ತೆ. ಈ ಥರ ಹೂ ಸಿಕ್ಕಿದ್ರೆ ಪೂಜೆ ಮಾಡೋದಕ್ಕೆ ಸಂತೃಪ್ತಿಯಾಗಿರುತ್ತೆ. ಈ ಥರ ಬೆಳೆಸ್ಕೊಂಡು ಹೂಗಳನ್ನ ನಮ್ಮ ಗಾರ್ಡನಲ್ಲೇ ಕಿತ್ತಿ ನೋಡಿ. ಇದೊಂದು ವೆರೈಟಿ ಚೆನ್ನಾಗಿದೆ ಅದು ಹೂ ನೋಡೋಕ್ಕೂ. ಆಮೇಲೆ ಎಲ್ಲ ಕಲರ್ಸು, ಪಿಂಕಲ್ಲೇ ಒಂದು ತುಂಬ ವೆರೈಟೀಸ್ ಇದೆ. ಅದರಲ್ಲಿ ನೋಡಿ, ಇದಂತೂ ತುಂಬಾ ಚೆನ್ನಾಗಿದೆ. ಪಿಂಕ್ ಆ್ಯಂಡ್ ವೈಟು ನೋಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದರಲ್ಲೂ ನಾವು ಡೆಕೋರೇಷನ್ ಮಾಡುವಾಗ ಸೆಂಟ್ರಲ್ಲಿ ಆ ಥರದ್ದೊಂದು ಹೂ ಇಟ್ಟೆ, ಆ ಕಡೆ ಈ ಕಡೆ ಇದು ಹೂವೆಲ್ಲ ಇಟ್ಟೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ. ದೇವ್ರ ಪೂಜೆಗಂತೂ ನಂಗೆ ಸಾಕಷ್ಟು ಹೂ ಸಿಗುತ್ತೆ. ದಾಸವಾಳ ಗಿಡ ಯಾಕೆ ಹಾಕ್ಕೊಂಡಿದ್ದೀನಿ ಅಂದರೆ, ನನ್ನ ಅಂಗಡಿ ಇರೋದ್ರಿಂದ ಪೂಜೆ ಮಾಡೋದಕ್ಕೆ. ನೋಡಿ, ಇದು ಮನೇಲಿ ಇವತ್ತು ಪೂಜೆ ಮಾಡಿರೋಂಥದ್ದು. ನೋಡಿ ಎಷ್ಟು ಥರ ದಾಸವಾಳ ಇದೆಯೋ ಅದೆಲ್ಲ ಇಟ್ಟಿದ್ದೀನಿ. ಅಷ್ಟು ಸೇವಂತಿಗೆ ಕಲರ್ಸು ಇಟ್ಟಿದ್ದೀನಿ, ಗುಲಾಬಿ ಇಟ್ಟಿದ್ದೀನಿ, ಮಳ್ಳೆ ಹೂವು ಹಾಕಿದ್ದೀನಿ. ಪ್ರತಿಯೊಂದನ್ನು ಹಾಕಿ ನಾವು ಇವತ್ತು ಸೋಮವಾರ ಆಗಿರೋದ್ರಿಂದ ವಾರ ಮಾಡ್ತಾ ಇರೋದು. ಇದೇ ರೀತಿಯೇ ನಾವು ತುಳಸಿ ಗಿಡ ಆಗಿರ್ಬೋದು, ಸರ್ವಸಿದ್ಧಿ ಗಿಡ ಪ್ರತಿಯೊಂದನ್ನು ಇಟ್ಟಿದ್ದೀನಿ. ನೋಡಿ, ಅಂಗಡಿಲೂ ಅಷ್ಟೇ ಎಷ್ಟೊಂದು ದಾಸವಾಳ ಸಿಗುತ್ತೆ. ಈ ಥರ ಎಲ್ಲ ಇಟ್ಟು ನಾವು ಪೂಜೆ ಮಾಡ್ತಕ್ಕಂಥದ್ದು. ನಾವು ವಾರ ಸೋಮವಾರ, ಮಂಗಳವಾರ, ಶುಕ್ರವಾರ ಮಾಡೋದು, ಹಾಗಾಗಿ ಇಷ್ಟು ಹೂ ಬೇಕೇ ಬೇಕು. ನೋಡಿ, ಇದು ಗುಲಾಬಿ ಗಿಡ ಎಷ್ಟೊಂದು ಹೂ ಬಿಟ್ಟಿದೆ ಅಂದರೆ ಒಂದೇ ಗಿಡದಲ್ಲಿ ತುಂಬ ಹೂವು ಮೊಗ್ಗಾಗಿದೆ. ಈ ಥರ ಒಂದು ಗಿಡ ಇದ್ದರೆ ಸಾಕು. ನೋಡಿ, ಇದು ಮರಳೆ ಗಿಡ, ಮೊಗ್ಗು ತುಂಬಾ ಇತ್ತು, ಅದನ್ನೆಲ್ಲ ಹಾರ್ವೆಸ್ಟ್ ಮಾಡ್ತಾಯಿದ್ದೆ. ಸೊ ಅದರಲ್ಲಿ ಬಂದ್ಬಿಟ್ಟು ದೀಕ್ಷಾ ಕೊಡಮ್ಮ ನಾನು ಇಟ್ಕೊತೀನಿ ಬಟ್ಲನ್ನ ಅಂತ ಕೇಳ್ತಾಯಿದ್ಲು. ಕಡೆಗೂ ಬಟ್ಲು ಕಿತ್ಕೊಂಡೇ ಬಿಟ್ಲು, ಕೈಯಿಂದ ಕಿತ್ಕೊಂಡು ಮೊಗ್ಗು ತೋರಿಸ್ತಿದ್ದಾಳೆ. ನೋಡಿ, ಎಲ್ಲರಿಗೂ ಹಾಯ್ ಅಂತಿದ್ದಾಳೆ. ಎಷ್ಟೊಂದು ಮೊಗ್ಗು ಅಂದರೆ ಅವಳಿಗೆ ಮರಳೆ ಹೂವು, ಮಲ್ಲಿಗೆ ಹೂವು ಅಂಥದ್ದೆಲ್ಲ ತುಂಬಾ ಇಷ್ಟ. ಹಂಗಾಗಿ ನಾನು ಬಿಡಿಸ್ತಾ ಇದ್ದೀನಿ, ಅವಳ ಕೈಯಲ್ಲಿ ಇಟ್ಕೊಂಡಿದ್ದಾಳೆ. ಅಷ್ಟೊಂದು ಇವತ್ತು ಮರಳೆ ಮೊಗ್ಗು ಸಿಕ್ಕಿತ್ತು. ಅದನ್ನೆಲ್ಲ ನಾನು 2 ಗಿಡ ಇತ್ತು, 1 ಗಿಡ ಹೊರಟೋಯ್ತು. ಇನ್ನು 1 ಗಿಡದಲ್ಲಿ ಅಷ್ಟು ಮೊಗ್ಗು ಸಿಕ್ಕಿದೆ, ಅದನ್ನು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಿಡುತ್ತೆ ಮರಳೆ ಮೊಗ್ಗಂತೂ. ತುಂಬಾ ಹೂ ಸಿಕ್ಕಿತ್ತು ಮೊಗ್ಗಿವತ್ತು. ಅದನ್ನು ಎತ್ತಿ ತೋರಿಸ್ತಿದ್ದಾಳೆ ನಮ್ಮ ದೀಕ್ಷಾ, ಇಷ್ಟೊಂದು ಮೊಗ್ಗಿದೆ ಅಂತ. ಅದು ಕಟ್ಟೋಕ್ಕೆ ಅಂತೇಳಿ ಸ್ವಲ್ಪ ಕನಕಾಂಬರ ಹೂವನ್ನು ಹಾರ್ವೆಸ್ಟ್ ಮಾಡ್ಕೊಳ್ಳೋಣ ಅಂತ ಹಾರ್ವೆಸ್ಟ್ ಮಾಡ್ತಾಯಿದ್ದೆ. ಜೊತೆಗೆ ದೀಕ್ಷಾನು ಹಾರ್ವೆಸ್ಟ್ ಮಾಡಿಕೊಡ್ತಾ ಇದ್ದಾಳೆ. ಅವಳಿಗೆ ಹೂವೇ ಆಗಲಿ ಗಿಡನೇ ಆಗಲಿ ಸ್ಪರ್ಶ ಮಾಡ್ದಲೇ ಯಾವುದನ್ನು ಕೀಳೋಕ್ಕೆ ಬರಲ್ಲ. ಪ್ರತಿಯೊಂದನ್ನು ಅಷ್ಟೇ ಸ್ಪರ್ಶ ಮಾಡಿ ಕೀಳ್ತಾಳೆ. ಅವಳಿಗೆ ಹೂವಿನ ಗಿಡ ಅಂದರೆ ತುಂಬಾ ಇಷ್ಟ. ಹಂಗಾಗಿ ಹೂವಿನ ಗಿಡ ಆ ಥರದ್ದೆಲ್ಲ ಆದರೆ ಸ್ಪರ್ಶ ಮಾಡಿ ಕೀಳ್ತಾಳೆ ಅವಳು ಹೂವನ್ನ. ನನ್ನ ಜೊತೆಗೆ ತುಂಬಾ ಹೆಲ್ಪ್ ಮಾಡ್ತಾಳೆ ಗಾರ್ಡನಲ್ಲಿ ಹೂ ಬಿಡಿಸೋದಕ್ಕೆಲ್ಲ. ತುಂಬ ಚೆನ್ನಾಗಿದೆ. ಕನಕಾಂಬರ ಹೂವೂ ಅಷ್ಟೇ ತುಂಬಾ ಸಿಗುತ್ತೆ ನನಗೆ. ಸೀಸನ್ ಅಂತ ಏನಿಲ್ಲ, ಎಲ್ಲ ಸೀಸನಲ್ಲಿ ಯಾವ್ಯಾವ ಹೂ ಸಿಗುತ್ತೋ ಅದೆಲ್ಲ ಗಿಡಗಳನ್ನೂ ನಾನು ಹಾಕ್ಕೊಂಡಿದ್ದೀನಿ. ನನಗೆ ಮರಳೆ ಹೂವು, ಮಲ್ಲಿಗೆ ಹೂವು ಸ್ಮೆಲ್ ಅಂದರೆ ಆಗೋಲ್ಲ, ಬಟ್ ನಮ್ಮ ದೀಕ್ಷೆಗೆ ತುಂಬ ಇಷ್ಟ. ಹಂಗಾಗಿ ನಾನು ಆ ಗಿಡಗಳನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಮಲ್ಲಿಗೆ ಗಿಡ ಆಗಲಿ, ಕನಕಾಂಬರ ಗಿಡ ಆಗಲಿ, ಎಷ್ಟು ವೆರೈಟೀಸ್ ಇದೆಯೋ ಅಷ್ಟು ವೆರೈಟೀಸ್ನೂ ನಾನು ಹಾಕ್ಕೊಂಡಿದ್ದೀನಿ. ಅಷ್ಟು ವೆರೈಟೀಸ್ ಹೂಗಳನ್ನೂ ನಾನು ಬೆಳೆಸ್ಕೊಂಡಿದ್ದೀನಿ ನನ್ನ ಗಾರ್ಡನಲ್ಲಿ. ನೋಡಿ, ದೀಕ್ಷಾನು ಅಷ್ಟೇ ಎಷ್ಟೊಂದು ಹೂವೆಲ್ಲ ಬಿಡಿಸ್ತಾ ಇದ್ದಾಳೆ, ಸಪೋರ್ಟ್ ಮಾಡ್ತಾಳೆ ತುಂಬ ಚೆನ್ನಾಗಿ. ಅದು ನನಗೆ ಖುಷಿಯಾಗುತ್ತೆ. ಈ ವಯಸ್ಸಲ್ಲಿ ಮಕ್ಕಳು ಈ ಥರ ಎಲ್ಲ ಗಾರ್ಡನಲ್ಲಿ ಬಂದು ಸಪೋರ್ಟ್ ಮಾಡೋದು ಅಂದರೆ ತುಂಬಾ ಖುಷಿಯಾಗುತ್ತಲ್ವ. ಹಂಗಾಗಿ ನನಗೂ ದೀಕ್ಷಾನ ಈ ಥರ ಎಲ್ಲ ಹೆಲ್ಪ್ ಮಾಡೋದು ನನಗೆ ತುಂಬ ಖುಷಿ ಕೊಡುತ್ತೆ. ಮತ್ತು ಅವಳು ಯಾವುದೇ ಗಿಡನೇ ಆಗಲಿ ಸ್ಪರ್ಶ ಮಾಡಿ ಹೂವನ್ನ ಬಿಡಿಸ್ತಾಳೆ. ಮತ್ತು ಆ ಹೂವನ್ನ ಅವಳು ಆಸ್ವಾದನೆ ಮಾಡ್ತಾಳೆ, ತುಂಬಾ ಇಷ್ಟಪಟ್ಟು ಬಿಡಿಸ್ಕೊತಾಳೆ. ಅದು ನನಗೆ ಖುಷಿ ವಿಷಯ. ನೋಡಿ, ಈಗ ಇದು ಎಷ್ಟೊಂದು ಹೂ ಇತ್ತು ಅಂದರೆ, ಇವತ್ತು ಕನಕಾಂಬರ ಜಾಸ್ತಿನೇ ಇತ್ತು. ಅದನ್ನೆಲ್ಲ ಹಾರ್ವೆಸ್ಟ್ ಮಾಡ್ತಾಯಿದ್ದೀವಿ. ಅದನ್ನು ವಿಡಿಯೋ ಮಾಡ್ತಾ ಇದ್ದಾಳೆ ನನ್ನ ಮಗಳು ದೀಕ್ಷಾ. ತುಂಬ ಸಿಕ್ಕಾಪಟ್ಟೆ ಹೂ ಇತ್ತು. ನೋಡಿ, ಇದು ಮರಗ ಗಿಡ 2 ಪಾಟಲ್ಲಿದೆ. ಇದು 1 ಪಾಟಲ್ಲಿ ಮರಳೆ ಮೊಗ್ಗಿಗೆ ಹಾಕಿ ಕಟ್ಟಿದ್ರೆ ತುಂಬ ಘಮ ಇರುತ್ತೆ ಅಂತ ಅದನ್ನು ಕಿತ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಮರಗನ ಮರಳೆ ಹೂಗೆ ಹಾಕಿ ಕಟ್ಟೋದ್ರಿಂದ. ಅದಕ್ಕೆ ನಾನು ಅದನ್ನು ಸ್ವಲ್ಪ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಪನ್ನೀರ್ ಪತ್ರೆನೂ ಅಷ್ಟೇ.
ಮರಳೆ ಹೂಗೆ ಹಾಕಿ ಕಟ್ಟಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಕೂಡ ನಾನು ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಪನ್ನೀರ್ ಪತ್ರೆ ಅಂತೂ ತುಂಬ ನೆಲದಲ್ಲಿ ಹಾಕಿರೋದ್ರಿಂದ ಹರಡ್ಕೊಂಡು ಬಿಟ್ಟಿದೆ. ಅದರಲ್ಲಿ ನಾನು ಸ್ವಲ್ಪ ಮಾತ್ರ ಕಿತ್ಕೊಂಡು ಮರಳೆ ಹೂ ಕಟ್ಟೋದಕ್ಕೆ ಅಂತ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಪತ್ರೆನೂ ಅಷ್ಟೇ. ಇದರಲ್ಲಿ ತುಂಬ ಕಟ್ಟಿಂಗ್ಸ್ ಎಲ್ಲ ಹಾಕಿ ನಾನು ಸೇಲಿಂಗ್ ಎಲ್ಲ ಮಾಡಿದೆ ಅಂತ ಹೇಳಿದ್ದೆ. ಇದು ಒಂದು ಗಿಡ ಇದ್ದರೆ ಸಾಕು, ಸುಮಾರು ಗಿಡ ಮಾಡಿ ನಾವು ಸೇಲ್ ಮಾಡೋ ಅಂಥದ್ದು ಇದೆ ನೋಡಿ. ಇಷ್ಟು ಇವತ್ತು ಮರಳೆ ಹೂ ಸಿಕ್ಕಿದೆ. ಇದು ಕಟ್ಟೋಕ್ಕೆ ಅಂತೇಳಿ ಕನಕಾಂಬರ ಹೂವು ಎಲ್ಲ ಹಾಕಿ ಕಟ್ಟಿದ್ದೀನಿ ನೋಡಿ. ಇಷ್ಟೊಂದು ಕಟ್ಟಿದ್ದೀನಿ, ಇನ್ನೂ ಕಟ್ಟೋದಿದೆ. ಇಷ್ಟೊಂದು ಹೂ ಕಟ್ಟಿದ್ರೂ ಇನ್ನೂ ಮೊಗ್ಗಿದೆ. ತುಂಬಾ ಮೊಗ್ಗು ಸಿಕ್ಕಿತ್ತು. ನನಗೂ ಖುಷಿ ಆಯಿತು, ಒಂದು ಗಿಡದಲ್ಲಿ ಇಷ್ಟೆಲ್ಲ ಹೂ ಸಿಕ್ಕಿದೆಯಲ್ಲ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ಅದು ಅರಳಿದ ಮೇಲಂತೂ ಇನ್ನೂ ಚೆನ್ನಾಗಿ ಕಾಣುತ್ತೆ. ಇವಾಗ ಮೊಗ್ಗಲ್ಲಿ ಆ ಥರ ಇದೆ. ಎಷ್ಟು ಚೆನ್ನಾಗಿದೆ ಅಂದರೆ ಮರಳೆ ಮೊಗ್ಗು ತುಂಬಾ ಚೆನ್ನಾಗಿದೆ ನೋಡಿ. ನಾನು ಎಷ್ಟೊಂದು ಇತ್ತು ಅಷ್ಟು ಇನ್ನೂ ಸ್ವಲ್ಪ ಇದೆ, ಕಟ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ ಮರಳೆ ಮೊಗ್ಗಂತೂ. ಹೂವು ಅಷ್ಟೇ ತುಂಬ ಘಮ ಇರುತ್ತೆ. ಅಂದರೆ ಆ ಸ್ಮೆಲ್ ನನಗಾಗಲ್ಲ. ನಮ್ಮ ದೀಕ್ಷಂಗೋಸ್ಕರ ಕಟ್ತಾಯಿದ್ದೀನಿ ಅಷ್ಟೇನೆ. ಏನೇ ಒಂದು ಕೆಲಸ ಮಾಡಬೇಕು ಗಾರ್ಡನಲ್ಲಿ ಅಂದರೆ ನಮ್ಮ ದೀಕ್ಷಾಗೋಸ್ಕರನೇ ಮಾಡಬೇಕು ನೋಡಿ. ಇದು ಇಷ್ಟು ಕನಕಾಂಬರ ಹೂವೆಲ್ಲ ಹಾರ್ವೆಸ್ಟ್ ಮಾಡಿದ್ವಲ್ಲ, ಅದಿಷ್ಟು ಕನಕಾಂಬರ ಸಿಕ್ಕಿತ್ತು, ಅದನ್ನೆಲ್ಲ ಕಟ್ಟಿದ್ದೀನಿ ನೋಡಿ. ಇಷ್ಟು ಥರ ಆಗಿದೆ. ಇಷ್ಟು ಕನಕಾಂಬರ, ಇಷ್ಟು ಮರಳೆ ಹೂವು ಸಿಕ್ಕಿತ್ತು. ತುಂಬಾ ಖುಷಿಯಾಯಿತು. ನಮ್ಮ ಗಾರ್ಡನಲ್ಲೇ ನಾವು ಬೆಳೆದಂಥ ಹೂವು ಇಷ್ಟೊಂದೆಲ್ಲ ಸಿಕ್ಕಿದಾಗ ಪೂಜೆ ಮಾಡೋಕ್ಕೆ ಆಗಲಿ ಮುಡ್ಕೊಳ್ಳೋದಕ್ಕೆ ಆಗಲಿ ತುಂಬಾ ಖುಷಿಯಾಗುತ್ತೆ ನೋಡಿ. ನಾನು ನನ್ನ ದೊಡ್ಡ ಮಗಳಿಗೆ ಸಿಂಚನಂಗೆ ಸ್ವಲ್ಪ ಮರಳೆ ಹೂವನ್ನ ಮುಡಿಸಿದ್ದೀನಿ, ಯಾವ ಥರ ಕಾಣುತ್ತೆ ಅಂತ. ಈ ಥರ ಜಡೆ ಹಾಕಿ ಹೂವು ಮುಡಿಸಿದ್ದೆ, ನಂಗೆ ಅದೆಲ್ಲ ಇಷ್ಟ ನೋಡಿ. ಇದು ಮನೆ ಮುಂದೆ ಇರೋವಂಥ ನಿಂಬೆ ಗಿಡ. ಇದರಲ್ಲಿ ಕಾಯಿ ಬಿಟ್ಟಿರಲಿಲ್ಲ ಅಂದ್ಬಿಟ್ಟು ಒಂದು ವರ್ಷದಿಂದ ಕಡ್ದಾಕಿ ಅಂತ ಅಂದರು. ಆದರೂ ನಾನು ಕಡಿಲಿಲ್ಲ ಅದನ್ನು. ಫಲ ನೀಡೋದು ಯಾವುದೇ ಆದ್ರೂ ಲೇಟಾಗಿ ಆಗ್ಬೋದು, ಕಡಿಯಲ್ಲ ಅಂತ ಹೇಳ್ಬಿಟ್ಟು ಅಮಾಸೆಯಲ್ಲಿ ಒಂದು ಮಳೆ ಇಟ್ಟಿದ್ದೆ. ಆದರೆ ಮಳೆ ಇಟ್ಟರೂ ಅದು ಕಾಯಿ ಬಿಟ್ಟಿರಲಿಲ್ಲ. ನಾವು ಅಂಗಡಿಗೆ ಹೋದಾಗ ಒಂದ್ಸಲ ಕೇಳಿದ್ದಕ್ಕೆ ಅವರು ಒಂದು ತಾಮ್ರದ ಮಳೆ ಇಟ್ಟು ನೋಡಿ ಅಕ್ಕ ಅವು ಕಾಯಿ ಬಿಡ್ಬೋದು ಅಂದರು. ಅದನ್ನ ಇಟ್ಟ ಮೇಲೆ ತುಂಬ ಚೆನ್ನಾಗಿ ಕಾಯಿಗಳಾಗಿದೆ. ಅದಕ್ಕೆ ಫಲ ಕೂಡ ಸ್ವಲ್ಪ ನಿಧಾನ ಆದ್ರೂ ಅದಕ್ಕೆ ಪರಿಹಾರ ಹುಡ್ಕೊಂಡ್ರೆ ಗಿಡನ ಕಡಿಯೋ ಅವಶ್ಯಕತೆ ಇರೋಲ್ಲ. ಅದ್ರದ್ದೆಲ್ಲ ಉಪಯೋಗಿಸ್ಕೊತೀವಿ. ಗಿಡನ ಮನೆ ಮುಂದೆ ಇಟ್ಕೋಬಾರ್ದು ಅಂತ ಕಡಿಯೋದು ನನಗೇಕೋ ಸರಿ ಅನಿಸ್ಲಿಲ್ಲ. ಹಂಗಾಗಿ ನಾನು ಮನೆ ಮುಂದೆನೇ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಯೆಲ್ಲ ಬಿಟ್ಟಿದೆ, ಅದು ನನಗೆ ಖುಷಿ ಆಯಿತು. ನಾನು ತಾಮ್ರದ ಮಳೆ ಇಟ್ಟ ಮೇಲೆ ಗಿಡದಲ್ಲಿ ಇಷ್ಟೊಂದು ಕಾಯೆಲ್ಲ ಇದೆಯಲ್ಲ ಅಂದ್ಬಿಟ್ಟು ತುಂಬಾ ಖುಷಿಪಟ್ಟೆ. ಎಲೆಗೆ ತುಂಬ ಚೆನ್ನಾಗಿ ಕಾಯಿಗಳಾಗಿವೆ, ಅದು ನೋಡಿ ನನಗೆ ತುಂಬಾ ಖುಷಿ ಆಯಿತು. ಅದಕ್ಕೆ ನನ್ನ ಮಗಳೆಲ್ಲ ಫೋಟೋ ತೆಗಿತಾ ಇದ್ದಲ್ಲ, ನೋಡಮ್ಮ ಎಷ್ಟು ಚೆನ್ನಾಗಿ ಕಾಯಿಗಳಾಗಿವೆ, ಗಿಡ ಕತ್ತರಿಸಾಕ್ತೀನಿ ಅಂತ ಕತ್ತರಿಸಿ ಅಂದರು. ಬೇಡ ಅಂತ ಅಂದ್ವಿ ನಾವು. ತುಂಬ ಚೆನ್ನಾಗಿದೆ ನೋಡಿ. ಇದು ಅರುಂಧತಿ ಅಂತೇಳಿ ಅವ್ರ ಮನೆಯದು ತೋಟದ್ದು. ಎಷ್ಟು ಚೆನ್ನಾಗಿ ಸಂಪಿಗೆ ಗಿಡ ಅಂದರೆ ಇದು ನಾಟಿ ವೆರೈಟಿ, ತುಂಬಾ ಉದ್ದ ಬೆಳೆಯುತ್ತದು. ಅದರದ್ದು ವೀಡಿಯೋ ಕಳಿಸ್ಕೊಟ್ಟಿದ್ರು, ಇವತ್ತು ಹಾಕೋಣ ಅಂತ ನೋಡಿ. ಬಸಳೆ ಸೊಪ್ಪಾಗಿರ್ಬೋದು, ಜಾಕ್ ಫ್ರೂಟ್ ಆಗಿರ್ಬೋದು, ತುಂಬ ಚೆನ್ನಾಗಿ ಗಿಡಗಳನ್ನ ಬೆಳೆಸಿದ್ದಾರೆ. ಅದು ಎಲ್ಲ ಕಾಡು ಥರ ಆಗಿದೆ ಮರ ಗಿಡಗಳಂತೂ. ಈ ಥರ ಜಾಗ ಇರೋರು ಹಣ್ಣಿನ ಗಿಡಗಳನ್ನ ಮತ್ತು ಬಸಳೆ ಗಿಡ, ಸರ್ವಿಸದಿ ಗಿಡನೂ ಹಾಕಿದ್ದಾರೆ ಅವರು. ಅವ್ರ ಗಾರ್ಡನಲ್ಲಿ ಬೆಳೆದಿರೋಂಥ ಗಿಡ ಮರಗಳದ್ದು ವೀಡಿಯೋ ಕಳಿಸ್ಕೊಟ್ಟಿದ್ರು. ತುಂಬ ಚೆನ್ನಾಗಿದೆ ಅವ್ರ ಗಾರ್ಡನ್ನು. ಹಂಗಾಗಿ ನಾನು ಆ ಗಾರ್ಡನ್ನು ಇವತ್ತು ಹಾಕ್ತಾಯಿದ್ದೀನಿ ನೋಡಿ. ಅವ್ರ ಗಾರ್ಡನಲ್ಲಿ ತುಂಬ ವೆರೈಟೀಸ್ ಹಣ್ಣಿನ ಗಿಡಗಳು ಇಟ್ಕೊಂಡಿದ್ದಾರೆ. ರಾಮಫಲ ಆಗಿರ್ಬೋದು, ಸೀತಾಫಲ ಆಗಿರ್ಬೋದು, ಲಕ್ಷ್ಮಣ ಫಲ ಆಗಿರ್ಬೋದು. ನೋಡಿ ಇದು ಹಲಸಿನ ಮರ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ, ಎಷ್ಟೊಂದು ಕಾಯಿ ಬಿಟ್ಟಿದೆ. ಈ ಥರ ಎಲ್ಲ ಬೆಳೆಸ್ಕೊಬೋದು ನೋಡಿ. ಇದು ಪಲಾವ್ ಎಲೆ ಮತ್ತು ಜಾಮ್ ಫ್ರೂಟ್ ಗಿಡ ಎಲ್ಲ ಹಾಕ್ಕೊಂಡಿದ್ದಾರೆ ಅವರು. ಎಲ್ಲ ವೆರೈಟೀಸ್ ಗಿಡಗಳನ್ನೂ ಹಾಕ್ಕೊಂಡಿದ್ದಾರೆ. ನೋಡೋಕ್ಕೆ ಚೆನ್ನಾಗೂ ಇದೆ. ಜಾಗ ಇದ್ದರೆ ಈ ಥರ ಬೆಳೆಸ್ಕೊಬೋದು, ತುಂಬಾ ಖುಷಿಯಾಗುತ್ತೆ. ಗಾರ್ಡನ್ ಮಾಡೋರಿಗೆ ಈ ಥರ ಎಲ್ಲ ಆಸೆಗಳಿರುತ್ತೆ ನೋಡಿ. ಪೈನಾಪಲ್ ಕೂಡ ಬಿಟ್ಟಿದೆ ಅವರು. ಪ್ರತಿಯೊಂದೂ ಅಷ್ಟೇ ಜಾಗ ಇದೆ ಅಂಥೇಳಿ ತುಂಬಾ ದೊಡ್ಡ ದೊಡ್ಡ ಮರಗಳು ಎಲ್ಲ ಆಗಿದೆ. ತುಂಬ ಚೆನ್ನಾಗಿದೆ ಗಾರ್ಡನ್ನು ನೋಡಿ. ಪೈನಾಪಲ್ ಅಂತೂ ತುಂಬ ಚೆನ್ನಾಗಿ ಬಿಟ್ಟಿದೆ. ನನಗಂತೂ ಅದು ನೋಡಿನೇ ಖುಷಿ ಆಯಿತು. ಪೈನಾಪಲ್ ನೋಡ್ತಾಯಿದ್ರೆ ಹೆಂಗಿದೆ ನೋಡಿ, ಅದು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಪೈನಾಪಲ್ಲು, ತುಂಬ ಚೆನ್ನಾಗಿ ಬಿಟ್ಟಿದೆ. ಆಮೇಲೆ ನೋಡಿ ಇದು ಬಂದ್ಬಿಟ್ಟು ಲಕ್ಷ್ಮಣ ಫಲ. ಯಾವ ಥರ ಮರ ಆಗಿದೆ ಅಂದರೆ ತುಂಬ ಚೆನ್ನಾಗಾಗಿದೆ. ತುಂಬ ಚೆನ್ನಾಗಿದೆ ಗಾರ್ಡನ್ನು ನೋಡಿ. ಇದು ನಾನು ಒಬ್ಬರು ವೀವರ್ಗೆ ಗಿಡ ಕಳಿಸಿದೆ ಅನ್ನಲ್ಲ, ಅದರಲ್ಲಿ ಒಂದು ವೆರೈಟಿಲಿ 2 ಹೂ ಬಿಟ್ಟಿದೆ ನೋಡಿ. ಇವತ್ತಿದು ಆರ್ಡರ್ ಪ್ಯಾಕಿಂಗ್ ಇತ್ತು, ಇಷ್ಟು ಆರ್ಡರ್ ಪ್ಯಾಕಿಂಗ್ ಮಾಡಿದ್ವಿ. ಈ ವಿಡಿಯೋ ನಿಮ್ಗೇನಾದರೂ ಸ್ವಲ್ಪನಾದರೂ ಉಪಯೋಗ ಇದ್ದರೆ ಬೇರೆಯವ್ರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ. ನಮಸ್ಕಾರಗಳು.